ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ನೀವೆಲ್ಲ ನೋಡಿದ್ರಲ್ಲ ಲಾಸ್ಟ್ ವೀಡಿಯೋ ಅಲ್ಲ, ಅದರ ಹಿಂದಿನ ವೀಡಿಯೋಲಿ ನಮ್ಮ ತೋಟದ ವ್ಲಾಗ್ ನೋಡಿದ್ರಿ ಅಂದರೆ ಶುಕ್ರವಾರದ ವ್ಲಾಗು. ಸೊ ನೈಟು ಎಲ್ಲ ಮೂವಿಗೆ ಹೋಗಿ ಬಂದು ಮಲಗಿದ್ದು ಲೇಟು, ಸೊ ಬೆಳಗ್ಗೆ ಎದ್ದಿದ್ದು ಲೇಟು, ಅಂದರೆ ಇದು ಒಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಓಕೆನಾ? ಸೊ ಇವತ್ತಿನ ಪ್ಲ್ಯಾನ್ ಇಲ್ಲ, ಜಸ್ಟ್ ಮಮ್ಮಿ ಮನೇಲೇ ಸ್ವಲ್ಪ ರೆಸ್ಟ್ ಮಾಡಿ, ನನಗೆ ಇವತ್ತು ಸಾಯಂಕಾಲ ಒಂದು ವಾಸ್ತು ಅಪಾಯಿಂಟ್ಮೆಂಟ್ ಇತ್ತು. ಸೊ ಹಾಗಾಗಿ ನಾನು ತಿರ್ಗಾ ಬ್ಯಾಂಗ್ಳೂರ್ಗೆ ರಿಟರ್ನ್ ಬರಬೇಕಿತ್ತು. ತಿರ್ಗಾ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಹೊಸ್ತಡಕ್ಕೆ ಬೇರೆ ಇತ್ತು, ತಿರ್ಗಾ ನಾವು ವಾಪಸ್ ದೊಡ್ಡಬಳ್ಳಾಪುರಕ್ಕೆ ಬರಬೇಕಿತ್ತು. ಹಾಗಾಗಿ ಯದುವೀರನ ನಾವು ಇಲ್ಲೇ ಬಿಟ್ಬಿಟ್ಟು ಇವತ್ತು ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಹಾಗೆ ನಾಳೆ ವ್ಲಾಗ್ ಅಂದರೆ ಹೊಸ್ತಡಕ್ಕೆ ವ್ಲಾಗ್ ಎಲ್ಲ ಇದರಲ್ಲೇ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಮಾರ್ನಿಂಗ್ ತರುಣ್, ಗುಡ್ ಮಾರ್ನಿಂಗ್ ಯದುವೀರ್. ಎಷ್ಟೊತ್ತು ಗೊತ್ತಾ ಫ್ರೆಂಡ್ಸ್ ಎದ್ದಿರೋದು? 10 ಗಂಟೆ. ಇವ್ರು ನೋಡಿ ಇನ್ನೂ ಎದ್ದು ಬರ್ತಾವ್ರು ಇವಾಗ. ನೋಡಿ ನಿಕ್ಕರ್ ಹಾಕೊಂಡವನು. ಫ್ರೆಂಡ್ಸ್, ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಅದಕ್ಕೂ ಮುಂಚೆ ಹಾಗೆಯೇ ಹೋಗೋ ದಾರಿಯಲ್ಲೇ ನಮ್ಮ ಲೇಔಟ್ ಅಂದರೆ ನಮ್ಮ ಫಸ್ಟ್ ಪ್ರಾಪರ್ಟಿ ಇರೋ ಹತ್ರ ಹೋಗ್ಬಿಟ್ಟು ಹೇಗೆ ಮನೆಗಳೆಲ್ಲ ಇಷ್ಟ ಆಗಿದೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಫ್ರೆಂಡ್ಸ್, ನಾವು ಲೈಫಲ್ಲಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದು ಅಂದರೆ ಫಸ್ಟು ಈ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು. ಇಷ್ಟು ಚೆನ್ನಾಗಿ ಇಷ್ಟು ಡೆವಲಪ್ ಆಗಿಬಿಟ್ಟಿದೆ, ಟಕ್ 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 ಅಂತ ಡೆವಲಪ್ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟಿ ಸೋಲ್ಡ್ ಆಗಿಬಿಟ್ಟಿದೆ. ಸೊ ಲೇಔಟ್ ಎಲ್ಲ ಒಳಗಡೆ ಓಡಾಡೋದಕ್ಕೆ ಈ ಥರ ಬಗೀಸ್ ಎಲ್ಲ ಇದೆ, ಯಾರೂ ಎಂಟ್ರಿ ಇಲ್ಲ, ಫುಲ್ಲು ಸೆಕ್ಯೂರ್ಡ್ ಆಗಿದೆ. ಒಂಥರ ತುಂಬ ಖುಷಿ ಆಯಿತು. ಹಾಗೆ ಜೊತೆಗೆ ಫ್ರೆಂಡ್ಸ್, ನಾನು ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಕ್ವಶನ್ಗೆ ಆನ್ಸರ್ಸ್ ಮಾಡೋವಂಥದ್ದು. ಅದಕ್ಕೆ ನೀವು ಕೊಟ್ಟಿರೋ ಅಂಥ ಲವ್ ಫ್ರೆಂಡ್ಸ್, ಲಿಟ್ರಲಿ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನಿಮ್ಮನ್ನೆಲ್ಲ ಪಡೆಯೋಕ್ಕೆ. ನಿಮಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನೇನು ವ್ಲಾಗ್ ಎಡಿಟ್ ಮಾಡ್ತಿರೋದು ಬಂದು ಕೆಲಸ ಮಾಡ್ಕೊಂಡು, ಇವತ್ತು ಸೋಮವಾರ, ನಾಳೆ ಮಂಗಳವಾರ ಈ ವ್ಲಾಗ್ ಬರುತ್ತೆ. ಓಕೆನಾ? ನಾನು ಕೆಲಸ ಮಾಡಿ ಮನೆಗೆ ಬಂದು 8 ಗಂಟೆ ಆಗಿತ್ತು. ಕೂತ್ಕೊಂಡು ಓಪನ್ ಮಾಡ್ತೀನಿ, 100 ಮೇಲೆ ಕಾಮೆಂಟ್ಸ್ ಇದೆ. ಎಲ್ಲದಕ್ಕೆ ಹೆಂಗಪ್ಪ ರಿಪ್ಲೈ ಮಾಡೋದು ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ನೀವು ನನಗೆ ಟೈಮ್ ಕೊಟ್ಟು ಪ್ರೀತಿಯಿಂದ ಕಾಮೆಂಟ್ ಹಾಕಿದ್ಮೇಲೆ ನಾನು ಎಷ್ಟೇ ಕಷ್ಟ ಆಗಲಿ ನನಗೆ ರಿಪ್ಲೈ ಮಾಡಲೇಬೇಕು ಅಂತ. ಫ್ರೆಂಡ್ಸ್, ಇವಾಗ 10 ಗಂಟೆ ಆಗಿದೆ ಟೈಮ್, ನಾನು ವೀಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ. ಇಷ್ಟೊತ್ತವರೆಗೂ ನಾನು ಟೈಪ್ ಮಾಡಿ ಕೈ ನೋವು ಬಂತು. ಕೆಲವೊಬ್ಬರಿಗೆ ನಾನು ವಾಯ್ಸ್ ರಿಪ್ಲೈನೇ ಕೊಟ್ಟಿದ್ದೀನಿ ಕಾಮೆಂಟ್ಸಲ್ಲೆಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ಮೇಲೆ ಯಾವುದೇ ನೆಗೆಟಿವಿಟಿ ಕಾಮೆಂಟ್ಸ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗೆ ನಿಮ್ಮ ಪ್ರೀತಿ ಒಂದಿದೆ ಸಾಕು ನನಗಷ್ಟೇ. ಆ್ಯಂಡ್ ಬನ್ನಿ, ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇನ್ಮೇಲೆ ಎವ್ರಿ ಡೇ ವ್ಲಾಗ್ ಬರುತ್ತೆ ಫ್ರೆಂಡ್ಸ್. ಎವ್ರಿ ಡೇ ನನಗೆ ಅದೆಷ್ಟೇ ಕಷ್ಟ ಆಗಲಿ ಪರವಾಗಿಲ್ಲ, ನಾನು ವ್ಲಾಗ್ ಮಾಡೇ ಮಾಡ್ತೀನಿ. ಎವ್ರಿ ಡೇ ವ್ಲಾಗ್ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ನಾನು ಹೇಳಿದ್ದು ನಿಮ್ಗೆ ಖುಷಿ ಆದರೆ ನಿಮ್ಮ ಒಂದು ಚಿಕ್ಕ ಲಿಟಲ್ ಹಾರ್ಟ್ ಕೊಡಿ ನೋಡೋಣ. ಹೆಂಗ ಅನಿಸ್ತಾ ಇದೆ? ಡೆವಲಪ್ಮೆಂಟ್ ಚೆನ್ನಾಗಿದೆ. 3-4 ಮನೆ ಕೂಡ ಕನ್ಸ್ಟ್ರಕ್ಟ್ ಆಗ್ತಾ ಇದ್ದಾವೆ. ಸಕ್ಕದಾಗಿ ಆಗಿದೆ. ಹ್ಯಾಪಿ. ಈ ಕಡೆ ಎಲ್ಲ ನೋಡಿಲಿ ಹೆಂಗ್ ಡೆವಲಪ್ ಆಗಿದೆ. ಹಾ, ಸಕ್ಕದಾಗಿ ಮಾಡಿದ್ದಾರೆ. ಫುಲ್ ಪ್ರೀಮಿಯಮ್ ಆಗಿದೆ. ಕಾಯ್ತಾ ಇದೀವಿ ನಾವು ಯಾವಾಗ ಕಟ್ಟೋದು ಅಂತ. ಹಾ ಫ್ರೆಂಡ್ಸ್, ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಾ ಆಲೋವಿನ್ ಇಂಟರ್ನ್ಯಾಷನಲ್ ಸ್ಕೂಲು ಬಿಲ್ಡಿಂಗು, ಮರಗಳ ಅಡ್ಡ. ಮನೆಗಳೆಲ್ಲ ಕಟ್ತಾ ಇದ್ದಾರೆ, ತುಂಬ ಚೆನ್ನಾಗಿ. ಫ್ರೆಂಡ್ಸ್, ನಾನು ಪ್ರತಿ ಸಲ ಇಲ್ಲಿ ಬಂದು ವೀಡಿಯೋ ಮಾಡಿದಾಗ ನೀವೆಲ್ಲ ಎಷ್ಟು ಕಾಮೆಂಟ್ಸ್ ಹಾಕ್ತೀರಾ, ಈ ಲೇಔಟ್ ಹೆಸ್ರೇನು, ಎಲ್ಲಿರೋದು ಇದು ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಇದು ಬಂದುಬಿಟ್ಟು ಪ್ರೀಮಿಯಮ್ ವಿಲ್ಲಾ ಪ್ಲಾಟ್ಸ್. ಇದು ನಾವು ತೊಗೊಂಡಿದ್ದು. ಇದರಲ್ಲಿ 30-50 ನಮ್ಮ ಪ್ಲಾಟ್ ಸೈಜ್. ಸೊ ನಾವು ಇವಾಗ ಎಕ್ಸ್ಟೆಂಡ್ ಮಾಡೋಣ, ಇನ್ನೂ ಒಂದು 10 ಸ್ಕ್ವೇರ್ ಫೀಟ್ ಅದಕ್ಕೆ ಆ್ಯಡ್ ಮಾಡಿಸೋಣ ಅಂದರೆ ಎಲ್ಲ ಸೋಲ್ಡ್ ಔಟು, ಜಾಗ ಇಲ್ಲ. ಸೊ ಟೋಟಲ್ 21 ಎಕರ್ಸಲ್ಲಿ ಇರೋವಂಥ ಪ್ರಾಪರ್ಟಿ ಇದು. ನಾನು ಹೇಳ್ಬೋದು ಯಾವುದು ಅಂತ, ಬಟ್ ಏನಂದರೆ ನಾವು ಫ್ಯೂಚರಲ್ಲಿ ನಾವು ಸ್ವಂತ ಇರೋದಕ್ಕೆ ಇಲ್ಲೇ ಮನೆ ಕಟ್ಟೋಣ ಅಂತ ಪ್ಲ್ಯಾನ್ ಇರೋದು ಫ್ರೆಂಡ್ಸ್. ಸೊ ಇವಾಗ ತೊಗೊಂಡಿದ್ದೀವಲ್ಲ ರೀಸೆಂಟಾಗಿ ಪ್ರಾಪರ್ಟಿ, ಅದೆಲ್ಲ ರೆಂಟಲ್ಸ್ ಮಾಡೋದಕ್ಕೆ. ಈ ಒಂದು ಲೇಔಟಲ್ಲಿ ನಾವು ಸ್ವಂತ ಇರೋದಕ್ಕೆ ಮನೆ ಕಟ್ಟೋಣ ಅಂತ ಅಂದ್ಕೊಂಡಿರೋದ್ರಿಂದ ಸೆಕ್ಯೂರಿಟಿ ರೀಸನ್ಸಿಂದ ನಿಮ್ಗೆ ಹೇಳ್ತಾ ಇಲ್ಲ, ಬಿಟ್ಟರೆ ಇನ್ನೇನು ಬೇರೆ ಥರ ಎಲ್ಲ ತಪ್ಪು ತಿಳ್ಕೊಳ್ಬೇಡಿ. ಸೊ ಪಾಪ ಎಷ್ಟೊಂದು ಜನ ತಗೋಬೇಕು ಅಂತ ಹೇಳ್ತಾಯಿದ್ವಿ, ಬಟ್ ಎಲ್ಲ ಸೋಲ್ಡ್ ಔಟ್ಸ್ ಫ್ರೆಂಡ್, ಎಲ್ಲ ಸೋಲ್ಡ್ ಔಟ್. ಹಾಗೆಯೇ ಎಲ್ಲ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಇದರಲ್ಲಿ ಪ್ರಾಪರ್ಟೀಸ್ ಮಾಡಿದ್ದಾರೆ. ಸೊ
ಹಾಗಾಗಿ ಹೇಳಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆಮೇಲೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಬ್ಯಾಂಗ್ಳೂರಿಗೆ ಹೋಗಿ ವಾಸ್ತು ಕನ್ಸಲ್ಟೇಷನ್ ಮುಗಿಸಿ ಅಲ್ಲಿಂದ ನೆಕ್ಸ್ಟು ಮೂವಿಗೆ ಹೋಗಿದ್ವಿ. ಉಸ್ತಾದ್ ಭಗತ್ ಸಿಂಗ್ ಮೂವಿಗೆ, ಪವನ್ ಕಲ್ಯಾಣ್ ಮೂವಿಗೆ ಹೋಗಿ ಬಂದು ಲೇಟ್ ಆಯಿತು, ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದ್ಬಿಟ್ಟು ಮಾರ್ಚ್ 22 ಭಾನುವಾರ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಊರಿಂದ ಬಂದ್ವಲ್ಲ, ಊರಿಂದ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು ವಾಸ್ತುದು ಅದೆಲ್ಲ. ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದು ತಿರ್ಗಾ ನಾವು ಪವನ್ ಕಲ್ಯಾಣ್ ಮೂವಿಗೆ ಹೋಗಿದ್ವಿ, ಉಸ್ತಾದ್ ಭಗತ್ ಸಿಂಗ್ಗೆ. ಚೆನ್ನಾಗಿತ್ತು ಒಂಥರ. ಬಟ್ ಆದ್ರೂ ಪವನ್ ಕಲ್ಯಾಣ್ ಅಂದ್ರೇ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಬಂದ್ಬಿಡುತ್ತೆ. ನನಗನ್ನಿಸ್ತು ಅದು ಸೇಮ್ ರಿಪೀಟೆಡ್ ಸ್ಟೋರಿ ಥರ ಅನ್ನಿಸ್ತು ಅಷ್ಟೇ. ಸೊ ಅದು ಬಿಟ್ಟರೆ ಈಸ್ ಆ್ಯಕ್ಷನ್ ಆಗಿರ್ಬೋದು, ಆಮೇಲೆ ಡೈಲಾಗ್ ಡೆಲಿವರೀಸ್ ಆಗಿರ್ಬೋದು, ಅವರ ಡ್ಯಾನ್ಸ್ ಆಗಿರ್ಬೋದು, ಎಕ್ಸ್ಟ್ರಾಡಿನರಿ. ಪವನ್ ಕಲ್ಯಾಣ್ ಫ್ಯಾನ್ಸ್ ಅಂತೂ ಎಂಜಾಯ್ ಮಾಡ್ತೀರಾ. ಸೊ ನಾವು ಎಂಜಾಯ್ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ವಿ. ಸೊ ಇವತ್ತು ಸಂಡೇ ಎದ್ದು ಆಲ್ರೆಡಿ ನಾನು ರೆಡಿಯಾಗಿ ಕೂತಿದ್ದೀನಿ. ರೂಪೇಶ್ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನೋಡಿರ್ತೀರ ತಮ್ನೇಲಲ್ಲಿ. ಭಾನುವಾರ ನಮ್ಮ ಮನೆಯಲ್ಲಿ ಹೊಸತಡ್ಕು. ಸೊ ನಮ್ಮ ಮನೇಲಿ ಅಂದರೆ ಬೆಂಗಳೂರಲ್ಲ, ನಮ್ಮ ಮಮ್ಮಿ ಮನೆಯಲ್ಲಿ ನಮ್ಮ ರಮೇಶ ಮಾಮ ಫೋನ್ ಮಾಡಿದರು, ಅವ್ರ ಮನೆಗೆ ಹೋಗಬೇಕು. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಬೇಕು, ನಮ್ಮ ಇನ್ನೊಂದು ಚಿಕ್ಕಮ್ಮ ಮನೆಗೆ ಹೋಗಬೇಕು. ಇವತ್ತು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೂ ಇವತ್ತು ಹೊಸತಡ್ಕು ಮಾಡ್ತಿರ್ತಾರೆ. ಫ್ರೈಡೇ ಮಾಡಿಲ್ಲ, ಯಾಕಂದರೆ ಇರ್ದಿಪಯ್ಯ ಪರ್ಸೆ ಅಂತ ಹೇಳ್ತಾರೆ ಊರಲ್ಲೆಲ್ಲ. ಸೊ ಅದು ಮಾಡೋದ್ರಿಂದ ಅವತ್ತು ನಾನ್ ವೆಜ್ ಮಾಡಲ್ಲ ನಾವು. ಅದೆಲ್ಲ ಆದಮೇಲೆ ನಾನ್ ವೆಜ್ಜು. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತಾಯಿದ್ದಾರೆ. ನಾವು ಊರಿಗೆ ಇವತ್ತು ಟೈಮ್ 8:30 ಆಗಿದೆ. ಇಷ್ಟು ಬೇಗ ಎದ್ದು ರೆಡಿ ಆಗಿರೋದು. ಸೊ ನಾವು ಗಾಡಿಯಲ್ಲೇ ಹೋಗ್ತಾಯಿದ್ವಿ ಹಿಮಾಲಯಲ್ಲಿ. ಸೊ ಲಾಂಗ್ ಡ್ರೈವು ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಎದುವೀರು ಅಲ್ಲೇ ಮಮ್ಮಿ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀವಿ. ಇವಾಗ ಹೋಗಿ ಬನ್ನಿ, ಯಾರ್ಯಾರ ಮನೇಲಿ ಏನೇನು ಅಂತೆಲ್ಲ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ಡಯಟಲ್ಲೇ ಇದ್ದೀನಿ. ಬಟ್ ಆದರೆ ನಾನು ಆಫ್ಟರ್ 6 ಏನೂ ತಿನ್ನಲ್ಲ ಫುಡ್ಡು. ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಪೋರ್ಷನ್ಸ್ನ ಕಟ್ ಡೌನ್ ಮಾಡ್ತಾಯಿದ್ದೀನಿ. ಸೊ ಅಷ್ಟು ತಿನ್ನೋ ಹತ್ರ ಇಷ್ಟಿಷ್ಟು ತಿಂತಾಯಿದ್ದೀನಿ. ಅದನ್ನು ನಾನು ಇವಾಗ ಒಂದೇ ಸಲ ಅಷ್ಟು ತಿನ್ನೋ ಬದಲು ಇಷ್ಟು ತಿನ್ಬಿಟ್ಟು ಒಂದು 2 hours ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಸಲ ತಿನ್ನೋದು, ಆ ಥರ. ಇವಾಗ ನಮ್ಮ ಚಿಕ್ಕಮ್ಮ ಫಸ್ಟ್ ನಮ್ಮ ಮಮ್ಮಿ ಮನೆಗೆ ಹೋಗ್ತೀವಿ, ಒಂದಿಷ್ಟು ತಿಂತೀನಿ. ಆಮೇಲೆ ನಮ್ಮ ಇನ್ನೊಂದು ಚಿಕ್ಕಮ್ಮ ಮನೆಗೆ ಹೋಗ್ತೀವಿ, ಒಂದಿಷ್ಟು ತಿಂತೀನಿ. ತಿರ್ಗಿ ನಮ್ಮ ರಮೇಶಮ್ಮ ಮನೆಗೆ ಹೋಗ್ತೀನಿ, ಇಷ್ಟು ತಿಂತೀನಿ. ಸೊ ಹಾಗಾಗಿ ಗೇನ್ ಆಗ್ತಾಯಿಲ್ಲ. ಈ ವೀಕ್ ಪೂರ್ತಿ ನಮ್ಮದು ಓಡಾಟ ಆಗಿರೋದ್ರಿಂದ, ಔಟ್ಸೈಡ್ ಫುಡ್ ಆಗಿರೋದ್ರಿಂದ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆ್ಯಂಡ್ ಇವಾಗ ಒಂದು ಕ್ವಶ್ಚನ್ ಆ್ಯಂಡ್ ಆನ್ಸರ್ ಮಾಡಬೇಕಾಗಿತ್ತು ಒಂದು ವೀಡಿಯೋ. ಸೊ ಅದನ್ನು ಇವಾಗ ರೂಪೇಶ್ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅದನ್ನು ಶೂಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಕ್ಯಾಮ್ರಾ ಚಾರ್ಜ್ಗೆ ಹಾಕಿದ್ದೀನಿ, ಹಾಗೆ ಫೋನಲ್ಲೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲಿ ಆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನೆನ್ನೆ ನಮ್ಮ ತೋಟದ ಹತ್ರದಿಂದ ತಂದಿರೋ ಐಟಮ್ಸ್ ಎಲ್ಲ ಓಪನ್ ಮಾಡಬೇಕು. ಇವಾಗ ತಂದಿರೋ ಐಟಮ್ಸ್ನೆಲ್ಲ ಇವಾಗ ಓಪನ್ ಮಾಡಿಬಿಟ್ಟು ಇಡಬೇಕು. ನಿನ್ನೆ ರೂಪೇಶ್ ಅವ್ರ ಫ್ರೆಂಡ್ ಬಂದಿದ್ದರು. ಸೊ ಅವ್ರಿಗೂ ಸ್ವಲ್ಪ ಕೊಟ್ವಿ. ಅದಾದಮೇಲೆ ನಾವು ಸ್ವಲ್ಪ ಇದೆ. ಇವಾಗ ಇದನ್ನೆಲ್ಲ, ಆಮೇಲೆ ಹುಣಸೆ ಹಣ್ಣಿದೆ, ಅದನ್ನು ಹಾರಾಕ್ಬಿಟ್ಟು ಬೀಜ ಎಲ್ಲ ತೆಗಿಬೇಕು. ಸೊ ನೋಡೋಣ, ಅದನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ. ಸನ್ಸ್ಕ್ರೀನ್ ಹಾಕಿದ್ದೀನಿ ನೋಡಿ, ಅದಕ್ಕೆ ಶೈನಿ ಅನಿಸ್ತಾ ಇದೆ ನಿಮಗೆ. ಗಾಡಿಯಲ್ಲಿ ಹೋಗ್ತೀನಲ್ಲ ಅದಕ್ಕೆ. ಸೊ ರೂಪೇಶ್ ಬಂದಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ನಿಮ್ಮ ಜೊತೆ ಈ ಒಂದು ಪ್ರಾಡಕ್ಟ್ ಡೀಟೇಲ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಬಂದು ಅಗ್ಯಾರೋ ಸ್ಟೀಮರ್ ಕಮ್ ಬಾಯ್ಲರ್ ಅಂತ. ಲಾಸ್ಟ್ ವೀಡಿಯೋಲಿ ಇದ್ರ ಬಗ್ಗೆ ಎಲ್ಲ ಶೇರ್ ಮಾಡಿದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇದೇನಪ್ಪ ಅಂತ ಅಂದರೆ, ನಾವು ಇವಾಗ ಗ್ಯಾಸ್ ಕನ್ಸಂಪ್ಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ನಮಗೆ ಸಪ್ಲೈ ಅನ್ನೋದು ಕಮ್ಮಿ ಆಗಿದೆ. ಈ ಒಂದು ಇಶ್ಯೂ ಇರೋದ್ರಿಂದ ಈ ಥರ ನಾವು ಎಲೆಕ್ಟ್ರಿಕ್ ಏನಂತಾರೆ ಸ್ಟೀಮರ್ ಅಥವಾ ಬಾಯ್ಲರ್ನ ಯೂಸ್ ಮಾಡ್ಕೊಂಡು ಕುಕ್ ಮಾಡೋದ್ರಿಂದ ನಮ್ಮ ಗ್ಯಾಸ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ಟಕ್ ಅಂತ ಇನ್ಸ್ಟೆಂಟಾಗಿ ರೆಡಿ ಆಗೋಗುತ್ತೆ. ಸೊ ನೀವು ನೋಡ್ಬೋದು, ಈ ಥರ ಎಗ್ ಟ್ರೇ ಕೊಟ್ಟಿದ್ದಾರೆ, ಜೊತೆಗೆ SS ಟ್ರೇ ಇದೆ, ಗ್ಲಾಸ್ ಲಿಡ್ ಇದೆ. ಆಚೆಗಡೆ ಈ ಥರ ಪ್ಲಾಸ್ಟಿಕ್ ಆಗಿದ್ರು, ಒಳಗಡೆ SS ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಲೆವೆಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ವಾಟರ್ನ ಹಾಕಿ ಎಗ್ ಟ್ರೇನ ಇಟ್ಟು ಎಗ್ನ ಅದರಲ್ಲಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ, ಸ್ವಿಚ್ ಆನ್ ಮಾಡಿದ್ರೆ 5 ನಿಮಿಷದಲ್ಲೇ ನಮಗೆ ಎಗ್ ಅನ್ನೋದು ಬಾಯ್ಲ್ ಮಾಡಿಬಿಡ್ಬೋದು. ಸೊ ಇದರಲ್ಲಿ ಎಗ್ಸೇ ಅಲ್ದಿರ ವೆಜಿಟೇಬಲ್ ಸ್ಟೀಮ್ ಮಾಡ್ಬೋದು, ಆಮ್ಲೆಟ್ ಮಾಡ್ಕೊಳ್ಬೋದು, ತುಂಬಾ ಪಾಸ್ತಾ ಮತ್ತು ಮ್ಯಾಗಿ ಎಲ್ಲ ಕೂಡ ಇದರಲ್ಲಿ ಮಾಡ್ಬೋದು. ಯಾವುದೇ ಹಾಸ್ಟೆಲ್ಸಲ್ಲಿ ಅಥವಾ PGಸಲ್ಲಿ ಊಟ ಕ್ಲೀನಾಗಿ ಸಿಗ್ತಾ ಇಲ್ಲ ಕರೆಕ್ಟಾಗಿ ಅಂದವರು ಇದನ್ನೊಂದು ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಆಲ್ ಸೆಟ್.
ಏನು ಬೊಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ, ಕಟ್ಕೆ ಎಲ್ಲ ಇಟ್ಕೊಂಡಿದ್ಯಾ? ಇವತ್ತು ಇಲ್ಲದ್ರೆ ನಾಳೆ ಸ್ಕೂಲ್ಗೆ ಯಾರು ಹೋಗ್ತಾರೆ? ರೆಡಿ ಆಯ್ಚರೀಗ ಅವ್ನು ನೋಡು ಸೌಂಡ್ ಕೇಳಿಸ್ಕೊಂಡು. ಹಾಂ ಅಲ್ಲಿಯೋ ಬಾಬಣ್ಣ ಇನ್ನು ನೆನ್ನೆ ತಾನೇನೆ ಹೋಗಿದ್ಲಿ. ಏನು ಹೊರಗಾಡ್ತೀಯ? ಹಾಂ ಏನೇ ಇಶ್ಯೂ ಗಮ್ ಗಮ್ ಅನ್ನಿಸ್ತಾ ಇದ್ದೀರಾ? ಹಾಂ ಕೊಂಡಮ್ಮನ ಮಿಸ್ ಮಾಡ್ಕೊಂಡ. ಏನು ಒಂದ್ಸಲೂ ಕೇಳಿಲ್ಲ ತಾನೆ. ನೋಡದಾ ಇಲ್ಲಿ ಬೇಡವಾ ಇದು ವೀರು? ನಾವು ಬೇಡ. ನೋಡಿ ಮೇಕೆ ಮಟನ್ ಮಾಡಿದ್ದಾರೆ. ಮೇಕೆ ಮಟನ್ ಮುದ್ದೆ, ಹೊಸ್ತಾಡ್ಕ್ ಮುದ್ದೆ ಸಾರು. ಇವಾಗ ಫ್ರೆಂಡ್ಸ್ ಮಮ್ಮಿ ಮನೇಲಿ ಊಟ ಮಾಡಿಕೊಂಡು ಮಮ್ಮಿಯವರೆಲ್ಲ ಕಾರಲ್ಲಿ ಹಿಂದೆ ಬರ್ತಾಯಿದ್ದಾರೆ. ನಾನು ರೂಪೇಶ್ ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ಹತ್ರ ಇರೋ ಅಂತ ನಮ್ಮ ಅಮ್ಮಮ್ಮ ಅವ್ರ ಊರು ಮೇಲಿನ ಜುಗನಹಳ್ಳಿ ಅಂತ. ನಾವು ಎವ್ರಿ ಸಮ್ಮರ್ ಬಂದರೆ ನಾನು ಅಲ್ಲೇ ಇರ್ತಿದ್ದೆ ಫ್ರೆಂಡ್ಸ್. ಅದೊಂಥರ ಚೆನ್ನಾಗಿರುತ್ತೆ ಊರು. ತಿಬ್ಗನಹಳ್ಳಿ ಕೆರೆ ಅಂತ ಇದೆ, ಕೆರೆ ಹತ್ರ ಹೋಗ್ತಾಯಿದ್ವಿ, ಮೀನು ಹಿಡಿತಾಯಿದ್ವಿ, ಹೊಲ್ದ ಹತ್ರ ಆಟ ಆಡ್ತಾಯಿದ್ವಿ. ಚಿಕ್ಕ ಮಕ್ಕಳಿರೋ ಲೈಫೇ ಬಿಂದಾಸ್ ಲೈಫ್. ಇವಾಗ ಇಷ್ಟು ಟೆನ್ಷನು ಸ್ಟ್ರೆಸ್ಸು ಎಲ್ಲ ಇರುತ್ತೆ. ಬನ್ನಿ ಇವಾಗ ಮನೆಗೆ ಹೋಗಿ. ಏನು ಬೇಕೋ ಏಮ್ ಕಾವಲ್ಲ ತಿಂಟು ಪಿನ್ನಿ. ಹಾ ಹೆಂಗಿದ್ಯಮ್ಮ ಹಳ್ಳಿ ಹುಡುಗಿ ಥರನೇ ಸೂಪರ್. ಇಲ್ಲಿ ನಮ್ಮ ಏಮ ನೋಡಿ ಮಟನ್. ಆಹಾ ಬೋಟಿ ಬ್ಲೆಡ್ಡು. ಯಾರು ಕಟ್ ಮಾಡಿದ್ ಮಟನ್ ಎಲ್ಲ? ಏಮಕ್ಕನ? ಏನೇಮಕ್ಕ ನಂಗೋಸ್ಕರ ಬೋಟಿ ಮಾಡಿದ್ದೀರಾ? ಥ್ಯಾಂಕ್ ಯು. ನಮ್ಮ ಮಾವ ಹೊಸ್ತಡ್ಕಿಗೆ ಮೇಕೆ ಎಲ್ಲ ಕಟ್ ಮಾಡಿಸಿದ್ರು ಮನೆ ಹತ್ರನೇ. ಭರ್ಜರಿ ನಾನ್ ವೆಜ್ ಮಾಡಿದರು. ಬಟ್ ನಾನು ತಿನ್ನೋಕೆ ಹೋಗಲಿಲ್ಲ. ಬೋಟಿ ಸ್ವಲ್ಪ ತಿಂದೆ ಅಷ್ಟೇ. ಯಾಕಂದರೆ ಆಲ್ರೆಡಿ ನನ್ನ ಮಮ್ಮಿ ಮನೇಲೂ ತಿಂದಿದ್ನಲ್ಲ, ಹಾಗಾಗಿ ಸ್ವಲ್ಪ. ಆ್ಯಂಡ್ ಎಲ್ಲ ಮಕ್ಕಳು ಎಲ್ಲರೂ ಬಂದಿದ್ದರು. ನಮ್ಮ ಚಿಕ್ಕಮ್ಮಂದಿರಿಬ್ಬರು, ನಮ್ಮ ದೊಡ್ಡ ಮಾವ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಫ್ರೆಂಡ್ಸ್. ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರವ್ರ ಲೈಫು ವರ್ಕು ಎಲ್ಲ ಬ್ಯುಸಿ ಇರುತ್ತೆ. ಈ ಥರ ಹಬ್ಬಗಳಿಗೆ ಒಂದಾಗಿ ಸೇರೋದು, ಜೊತೇಲಿ ಊಟ ಮಾಡಿದ್ರೆ ಮಸ್ತಾಗಿರುತ್ತಲ್ಲ. ನೀವು ಎಲ್ಲ ಇದೇ ರೀತಿ ಮಾಡ್ತೀರಾ? ನಿಮ್ಮ ಹಳ್ಳಿಗಳಿಗೆ ಹೋದಾಗ ಎಲ್ಲರೂ ಸೇರಿದಾಗ ಹೇಗಿರುತ್ತೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನು ಭರ್ಜರಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ನಾಳೆ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.